ಕಾಮನ್ಲಿ ನೋನ್ ಆಸ್ ಆಂಟಿ ಕೌ ಸ್ಲಾಟರ್ ಬಿಲ್ ಅಥವಾ ಗೋ ಹತ್ಯೆ ನಿಷೇಧ ಕಾಯ್ದೆ ಕಾನೂನು. ನಮ್ಗೆ ನೆನಪಿರ್ಬೋದು, ಎಲ್ಲ ನಮ್ಮ BJP MLAಗಳು ಕೇಸರಿ ಶಾಲ್ ಹಾಕೊಂಡು ಟೇಬಲ್ ಕುಟ್ಟಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿ ಗೋಮಾತಾಗೂ ಕೂಡ ವಿಧಾನಸೌಧಕ್ಕೆ ಕರ್ಕೊಂಡು ಬಂದು ಪೂಜೆ ಮಾಡಿದ್ರು. ಅದಾದಮೇಲೆ ಏನಾಯಿತು? ಆ ವಿಧೇಯಕ, ಆ ಕಾನೂನಿಂದ ಕರ್ನಾಟಕಕ್ಕೆ ಎಷ್ಟು ಲಾಭ ಆಯಿತು, ರೈತರಿಗೆ ಎಷ್ಟು ಲಾಭ ಆಯಿತು, ಕಾರ್ಮಿಕರಿಗೆ ಎಷ್ಟು ಲಾಭ ಆಯಿತು, ಲೆದರ್ ಇಂಡಸ್ಟ್ರಿಗೆ ಎಷ್ಟು ಲಾಭ ಆಯಿತು, ಅದು ಯಾರಾದರೂ ಪರಿಶೀಲನೆ ಮಾಡಿದಾರಾ? ಸರ್ಕಾರ ಹತ್ರ ಏನಾದರೂ ಅಂಕಿಅಂಶ ಇದೆಯಾ? ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಪಶುಸಂಗೋಪನಾ ಸಚಿವರಿರ್ಬೋದು, ಇದು ಒಂದು ಬಹಳ ಕ್ರಾಂತಿಕಾರಿಯಾದಂಥ ಬಿಲ್ಲು, ಇದು ಗುಜರಾತ್ ಮಾಡಲ್ಲು, ಮಧ್ಯಪ್ರದೇಶ್ ಮಾಡಲ್ಲು, UP ಮಾಡಲ್ ಅಂತ ತಂದವರು ಇವತ್ತು ಯಾವ ದುಸ್ಥಿತಿನಲ್ಲಿ ಈ ಕಾನೂನಿದೆ ಅಂತ, ಮತ್ತೆ ನಮ್ಮ ರೈತರಿದ್ದಾರೆ ಅಂತ ಏನಾದರೂ ಸ್ವಲ್ಪ ಪ್ರಜ್ಞೆ ಇದೆಯಾ ಈ ಸರ್ಕಾರಕ್ಕೆ? ನೀವು ಆಳವಾಗಿ ಇದು ಗಮನಿಸಿದ್ರೆ, ಸೂಕ್ಷ್ಮವಾಗಿ ಕಾನೂನನ್ನು ಗಮನಿಸಿದ್ರೆ, ಈ ಕಾನೂನು ರೈತರಿಗೆ ಮತ್ತೆ ಮೀಟ್ ಇಂಡಸ್ಟ್ರಿ ಮತ್ತೆ ಲೆದರ್ ಇಂಡಸ್ಟ್ರಿಗೆ ಮತ್ತೆ ಕಾರ್ಮಿಕರಿಗೆ ಮಾರಕ ಆಗಿದೆ. ಇಟ್ ಹ್ಯಾಸ್ ಬೀನ್ ಡಿಸಾಸ್ಟ್ರಸ್ ಫಾರ್ ಕರ್ನಾಟಕ. ಈ ವಿಧೇಯಕದಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಬಹಳ ಒಂದು ದೊಡ್ಡ ಹಿಂದೇಟನ್ನ ಆಗಿದೆ. ಇದು ಕಾಂಗ್ರೆಸ್ ಹೇಳ್ತಾ ಇದ್ರೆ ಅಂತ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಮಾತೆತ್ತಿದ್ರೆ BJP ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಏನ್ರಿ ಕೇಳ್ತೀರಾ ಅಂತ. ಇದು ನಮ್ಮ ಅಂಕಿ ಅಂಶಗಳಲ್ಲ. ಬಹುಶಃ ಇವರು ಕ್ಯಾಬಿನೆಟ್ ನೋಟ್ ಸರಿಯಾಗಿ ಓದಲ್ಲ ಅನ್ಸುತ್ತೆ ಮಂತ್ರಿಗಳು ಅಥವಾ BJP ವಕ್ತಾರರು. ಅವರೇನು ಹೇಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ದಯವಿಟ್ಟು ಈ ಕಾನೂನನ್ನ, ಈ ಕಾಯ್ದೆಯನ್ನ ನೀವು ರಾಜ್ಯದ ಮೇಲೆ ಹೀರಬೇಡಿ, ಒತ್ತಡ ಹೀರಬೇಡಿ, ಫೋರ್ಸ್ ಮಾಡಬೇಡಿ, ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ, ಹದಗೆಟ್ಟೋಗುತ್ತೆ ಅಂತ ಹೇಳ್ತಾರೆ. BJP ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಅಥವಾ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಏನಾದರೂ ಮಾಡಿ ಈ ಕಾಯ್ದೆಯನ್ನು ತರಬೇಕು, ಕೇಶವ್ ಕೃಪಾ ಅವ್ರ ಜೊತೆ ಬೆನ್ ತಟ್ಟಿಸ್ಕೋಬೇಕು ಅಷ್ಟೇ. ಇದ್ರ ಇಂಟೆನ್ಷನ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ಕಾರದವರಿಗೆ. ಯಾಕಂದ್ರೆ ಯಾವಾಗಿಂದ ಈ ಕಾನೂನು ಬಂದಿದೆ, ನಾನು ಹೇಳ್ದಂಗೆ ರೈತರಿಗೆ ಇದು ಮಾರಕ ಆಗಿದೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇಂಡಸ್ಟ್ರಿದು. ಇಡೀ ವಿಶ್ವದಲ್ಲಿ 13% ಆಫ್ ದ ವರ್ಲ್ಡ್ಸ್ ಲೆದರ್ ಪ್ರೊಡಕ್ಷನ್ ಈಸ್ ಫ್ರಮ್ ಇಂಡಿಯಾ. ದ ಇಂಡಿಯನ್ ಲೆದರ್ ಇಂಡಸ್ಟ್ರಿ accounts for around 13% of world's leather production. Hide and skin business ಅಂದ್ರೆ ಚರ್ಮದ್ದು ಲೆದರ್ ವ್ಯಾಪಾರ ಪ್ರೀ-ಕೋವಿಡ್ ಟೈಮ್ಸ್ ನಲ್ಲಿ $5.5 billion, $5.5 billion ಇಂಡಿಯಾ. ನಮ್ಮ ದೇಶ ಫುಟ್ವೇರು ಮತ್ತೆ ಲೆದರ್ ಗಾರ್ಮೆಂಟ್ಸ್ ನಲ್ಲಿ ಪ್ರೊಡಕ್ಷನ್ ನಲ್ಲಿ ಇಡೀ ವಿಶ್ವದಲ್ಲೇ ನಂಬರ್ 2. 9% ಆಫ್ ಆಲ್ ಫುಟ್ವೇರ್, ಅದು ಶೂ ಇರ್ಬೋದು, ಚಪ್ಪಲಿ ಇರ್ಬೋದು, ಲೆದರ್ದು, ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ನಮ್ಮ ರಾಜ್ಯಕ್ಕೆ ಬರಬೇಕಂದ್ರೆ ನಾನು ಹೇಳ್ದಂಗೆ ದಯವಿಟ್ಟು ಇದು ಕಾಂಗ್ರೆಸ್ ಮಾಹಿತಿ ಅಲ್ಲ. BJP ಅವರು ಯಾವಾಗಲೂ ಮತ್ತು ಅದಕ್ಕೂ ಒಂದು ನೋಟಿಸ್ ಕೊಟ್ಬಿಡ್ತಾರೆ, ಎಲ್ಲಿಂದ ಸಿಕ್ತಪ್ಪ ಮಾಹಿತಿ ನಿಮಗೆ ಅಂತ. ನಿಮ್ಮ ಸ್ಟೇಟ್ಸ್ ಎಕನಾಮಿಕ್ ಸರ್ವೆ 2021, ಆ ಎಕನಾಮಿಕ್ ಸರ್ವೆ ರಿಪೋರ್ಟ್ ನಲ್ಲಿ ಕರ್ನಾಟಕ's ಲೆದರ್ ಎಕ್ಸ್ಪೋರ್ಟ್ಸ್ 2017-18 ಎಷ್ಟಿತ್ತು? 521.81 crores. 2018-19 562 crores. 2019-20 502 crores. 2021 ಸಾಲಿನಲ್ಲಿ 500 ಕೋಟಿ ಇದ್ದಿದ್ದು 166.74ಕ್ಕೆ ಬಿದ್ದಿದೆ. 166.84 crores. ಪಾರ್ಷಲಿ ಕರೋನಾ ಆಲ್ಸೋ ಇರ್ಬೋದು, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲ. 500 ಕೋಟಿಯಲ್ಲಿ 166 crores ಅಲ್ಲಿ ಕರ್ನಾಟಕ ಸರ್ಕಾರದ ಪ್ರಕಾರ ಲೆದರ್ ಆರ್ಟಿಸನ್ಸ್
ಅಂದರೆ ಕಾರ್ಮಿಕರು, ಈ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶೆಡ್ಯೂಲ್ ಕ್ಯಾಸ್ಟು ಮತ್ತು ಮೈನಾರಿಟೀಸ್ ಇರೋದು. ಎಷ್ಟು ಜನ ಇದ್ದಾರೆ? 3.5 lakh ಪೀಪಲ್, 3.5 ಲಕ್ಷ ರಿಜಿಸ್ಟರ್ಡ್ ವಿತ್ ದ ಗವರ್ಮೆಂಟ್. 91 ಟ್ಯಾನರೀಸು ಕರ್ನಾಟಕದಲ್ಲಿದೆ. ಇವೆಲ್ಲ ಆಲ್ಮೋಸ್ಟ್ ಮುಚ್ಚ ಪರಿಸ್ಥಿತಿನಲ್ಲಿ ಬಂದ್ಬಿಟ್ಟಿದೆ. ಅವರೆಲ್ಲ ಕಾರ್ಮಿಕರು ಕೂಡ ಬೀದಿಗೆ ಬಂದ್ಬಿಟ್ಟಿದೆ. ಸರ್ಕಾರ ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದ್ಯಾ? ವಂದನಾ ಯೋಜನೆಯನ್ನು ರೂಪಿಸಿದ್ಯಾ? ಆಯ್ತಪ್ಪ, ಇಲ್ಲಿ ನಿಮ್ಮ ಉದ್ಯೋಗವನ್ನು ನಾವು ಕಿತ್ಕೋತಾ ಇದ್ದೀವಿ, ಇನ್ನೂ ಒಂದು ಪರ್ಯಾಯವಾದಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತ ಎಲ್ಲಾನ ಒಂದು ಯೋಜನೆ ಮಾಡಿದಾರ? ಮತ್ತೆ ಆನ್ ವಾಟ್ ಬೇಸಿಸ್ ಡಿಡ್ ದೇ ಬ್ರಿಂಗ್ ದಿಸ್ ಬಿಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು. ಯಾಕಂದ್ರೆ FD ಅವ್ರು ಏನು ಹೇಳ್ತಾರೆ ಅಂದ್ರೆ, ಇದು ಕ್ಯಾಬಿನೆಟ್ ನೋಟ್. ಇದು ಕ್ಯಾಬಿನೆಟ್ ನೋಟ್ BJP ಸರ್ಕಾರದ್ದು. ಇದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಸಮಾಲೋಚನೆಗಂತ ಕಳಿಸ್ಕೊಡ್ತಾರೆ, ಅಂದರೆ ಅವರ ಅಭಿಪ್ರಾಯಕ್ಕೆ ಕಳಿಸ್ಕೊಡ್ತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರಸ್ತಾವನೆಯನ್ನು ಅಭಿಪ್ರಾಯ ಕೋರಿ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿತ್ತು. ಈ ಇಲಾಖೆಯು ತನ್ನ ಟಿಪ್ಪಣಿ ಸಂಖ್ಯೆ ಡ್ಯಾಶ್ 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 ದಿನಾಂಕ 5/12/2020 ಅನ್ವಯ ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತದೆ. ಏನು ಅಭಿಪ್ರಾಯ? The decision may be reconsidered in view of huge financial implications. We cannot agree to this kind of expenditure when we are struggling to meet both ends. Next 2 years we expect a contraction in budget size, and hence the decision of the cabinet may be kept in hold by reconsidering the matter. ಏನಂತ ಹೇಳ್ತಾ ಇದ್ದಾರೆ? ದಯವಿಟ್ಟು ಇದು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ದಯವಿಟ್ಟು ರೀಕನ್ಸಿಡರ್ ಮಾಡಿ. ಕರೋನಾಯಿಂದ ಆಗಲೇ ನಾವು ತತ್ತರಿಸ್ತಾ ಇದ್ದೀವಿ. ನಮ್ಮ ಬಜೆಟ್ ಸೈಜ್ ಏನಿದೆ, ಗಾತ್ರ ಏನಿದೆ, ಕಮ್ಮಿ ಆಗ್ತಾ ಇದೆ. ನಾವು ಕಳೆದ ಮುಂದಿನ 2 ವರ್ಷ ನಮ್ಗಿದು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದಯವಿಟ್ಟು ರೀಕನ್ಸಿಡರ್ ಮಾಡಿ. ವೆರಿ ಕ್ಲಿಯರ್ಲಿ ಹೇಳ್ತಾರೆ ನೋಡಿ, ವಿ ಆರ್ ಸ್ಟ್ರಗ್ಲಿಂಗ್ ಟು ಮೀಟ್ ಬೋತ್ ಎಂಡ್ಸ್ ಅಂತ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು. ಮತ್ತೆ ಮುಖ್ಯಮಂತ್ರಿಗಳು ಕರ್ನಾಟಕ ಭಾಳ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಸುಭದ್ರ ಇದೆ, ಭಾಳ ಪ್ರೋಗ್ರೆಸಿವ್ ಆಗಿದೆ ಅಂತ ಮೊನ್ನೆ ಇನ್ವೆಸ್ಟರ್ ಮೀಟಲ್ಲಿ ಹೇಳಿದ್ರು. ಇದು ನನ್ನ ಲ್ಯಾಂಗ್ವೇಜ್ ಅಲ್ಲ, ದಿಸ್ ಈಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಇದಕ್ಕೆ ಆರ್ಥಿಕ ಪರಿಣಾಮಗಳು ಎಷ್ಟು? ಯಾಕೆ ಇವ್ರು ಬೇಡ ಅಂತ ಇದ್ದಾರೆ ಅಂದರೆ, ಅವರು ಇಯರ್ ವೈಸ್ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಬೇಸ್ಡ್ ಆನ್ NDRF ನಾರ್ಮ್ಸ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, ರಾಜ್ಯದಲ್ಲಿ ಮೊದಲನೇ ವರ್ಷದಲ್ಲಿ 1,71,672 ಜಾನುವಾರುಗಳಿಗೆ ನಿರ್ವಹಣೆಗೆ ಒಟ್ಟು 464.17 ಕೋಟಿ ಬೇಕಾಗುತ್ತೆ. ಎರಡನೇ ವರ್ಷಕ್ಕೆ 3,05,337 ಜಾನುವಾರುಗಳಿಗೆ 170.13 ಕೋಟಿ ಬೇಕಾಗುತ್ತೆ. ಮೂರನೇ ವರ್ಷಕ್ಕೆ 4,04,269 ಜಾನುವಾರುಗಳಿಗೆ 1,032.90 ಕೋಟಿ ರೂಪಾಯಿ ಬೇಕಾಗುತ್ತೆ. ನಾಲ್ಕನೇ ವರ್ಷಕ್ಕೆ 4,73,415 ಜಾನುವಾರುಗಳಿಗೆ 1,235.12 ಕೋಟಿ ಬೇಕಾಗುತ್ತೆ. ಒಟ್ಟು ಬರೇ ಮೇವು ಹಾಕ್ಲಿಕ್ಕೆ, ಅಂದ್ರೆ ಒಂದು ಜಾನುವಾರು ಸಾಕ್ಲಿಕ್ಕೆ ಇವ್ರು ಹಾಕಿರೋದು ಮೊತ್ತ ಎಷ್ಟು, ರೇಟ್ ಎಷ್ಟು? 70 ರೂಪಾಯಿ. ಹೋಗಿ ರೈತರಿಗೆ ಕೇಳಿ ಮೇವು ಎಷ್ಟು ಕಷ್ಟ ಸಿಗ್ತಾ ಇದೆ ಅಂತ. 150 ರೂಪಾಯಿ ಕೆಳಗಡೆ ಮೇವು ಸಿಗ್ತಾ ಇಲ್ಲ ಎಲ್ಲೂ. ಇವ್ರು 70 ರೂಪಾಯಿಗೆ ಇವರು ಫೈನಲೈಸ್ ಮಾಡಿಬಿಟ್ಟು ಬರೇ ಜಾನುವಾರುಗಳಿಗೆ ಗೋಶಾಲೆನಲ್ಲಿ ಸಾಕ್ಲಿಕ್ಕೆ ಇವರಿಗೆ 3,512.32 ಕೋಟಿ ಬೇಕು. ಅದಲ್ಲದೆ ಗೋಶಾಲೆ ಕಟ್ಟಲಿಕ್ಕೆ, ಗೋಶಾಲೆಗಳ ಮೂಲಭೂತ ಸೌಕರ್ಯಕ್ಕಾಗಿ ಅದಕ್ಕೆ ಖರ್ಚು 1,208.50 ಕೋಟಿ ರೂಪಾಯಿ. ಮತ್ತೆ ನೀತಿ ಬದಲಾವಣೆಯಿಂದ ಆಗುವ ಆರ್ಥಿಕ ವೆಚ್ಚ, ಯಾಕಂದ್ರೆ ನಾವು ಇಂಥ ಕಾಯ್ದೆ ತಂದಾಗ ಗೋಮಾಂಸ ಕಮ್ಮಿ ಆಗುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧದಿಂದಾಗಿ 27,250 ಮೆಟ್ರಿಕ್ ಟನ್ ಗೋಮಾಂಸದ ಉತ್ಪತ್ತಿ ಕಡಿಮೆಯಾಗುತ್ತದೆ. ಇದನ್ನು ಕುರಿ ಮೇಕೆ ಮಾಂಸದಿಂದ ಸರದಿಗೊಳಿಸಲು 20+1ರಂತೆ
ಕುರಿ ಮೇಕೆ ಘಟಕಗಳನ್ನು 50% ಸಹಾಯಧನ ನೀಡಿ ಒಟ್ಟು 76,650 ಕುರಿ ಘಟಕಗಳನ್ನು ರೈತರಿಗೆ ನೀಡಬೇಕಾಗಿರುತ್ತದೆ. ಇದಕ್ಕೆ 519.36 ಕೋಟಿ ವೆಚ್ಚ ತಗುಲುತ್ತದೆ. ಎಲ್ಲಿ ಮಾಡಿದ್ದೀರಪ್ಪ ನೀವು? ಅಲ್ಲಿ ಗೋಮಾಂಸದ ಕೊರತೆ ಬರುತ್ತೆ ಇಂಡಸ್ಟ್ರಿಗೆ ಅಂತ ಇಲ್ಲೇ ಹೇಳ್ಬಿಟ್ಟು ಕುರಿ ಸಾಗಾಣಿಕೆ ಮತ್ತೆ ಮೇಕೆ ಸಾಕಬೇಕು ಅಂದ್ಬಿಟ್ಟು 86,650 ಘಟಕಗಳನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ರು. ಒಂದನ್ನ ತೆಗೆದಿದ್ದೀರಾ? ಅದಕ್ಕೆ ಖರ್ಚೆಷ್ಟು? 519.36 crores ಟೋಟಲಿ. ಈ ಕಾಯ್ದೆಗೆ ಆರ್ಥಿಕ ಹೊರೆ ಎಷ್ಟಾಗ್ತಾ ಇದೆ ಅಂದ್ರೆ 5,280 crores. 5280 crores ಇರುತ್ತೆ. ಮತ್ತೆ ಎಲ್ಲಿಂದ ಎಲ್ಲಾಗ್ತಾ ಇದೆ ನಿರ್ವಹಣೆ? ಕರೆಕ್ಟಾಗಿ ಆಗ್ತಾ ಇದೆಯಾ ಎಲ್ಲಾನ? ಈ ಇಲಾಖೆ ಬದುಕಿದೆಯಾ ಸತ್ತಿದೆಯಾ ಗೊತ್ತಿಲ್ಲ. ಬರೇ ನ್ಯೂಸ್ನಲ್ಲಿ ಮಂತ್ರಿಗಳು ಬರ್ತಾರೆ, ಹೇಳ್ತಾರೆ, ಗೋಮಾತೆಗೆ ಹಿಡ್ಕೋತಾರೆ, ಕರುಗಳಿಗೆ ಹಿಡ್ಕೋತಾರೆ, ಮುತ್ತು ಕೊಡ್ತಾರೆ, ಮುಗಿದ ಕತೆ. ಸುಳ್ಳು ಮೇಲೆ ಸುಳ್ಳು. ಅಂಕಿಅಂಶ ಕೇಳಿದ್ರೆ ಏನು ಒಂದು ಅಂಕಿಅಂಶ ಇಲ್ಲ, ಒಂದು ಇದು ಇಲ್ಲ. ನಮಗೆ ಆಶ್ಚರ್ಯ ಏನಂದ್ರೆ ಈ ಇಲಾಖೆನಲ್ಲಿ 7,363 ಪೋಸ್ಟ್ಗಳಿದೆ. ಅದರಲ್ಲಿ ಖಾಲಿ ಇರೋ ಪೋಸ್ಟ್ಗಳು ಎಷ್ಟು ಗೊತ್ತಾ? 5,263. ಔಟ್ ಆಫ್ 7,363 ಪೋಸ್ಟ್ 5,263 ಪೋಸ್ಟ್ ಆರ್ ವೇಕೆಂಟ್. ಇದನ್ನ ಕೌನ್ಸಿಲ್ನಲ್ಲಿ ಒಬ್ಬರು ಶಾಸಕರು ಪ್ರಶ್ನೆ ಹಾಕ್ತಾರೆ, ಯಾಕೆ ಡಾಕ್ಟರ್ಸ್ ಇಲ್ಲ, ಯಾಕೆ ನಮಗೆ ಸ್ಟಾಫ್ ಇಲ್ಲ ಅಂತ ವೆಟನರಿ ಡಿಪಾರ್ಟ್ಮೆಂಟ್ನಲ್ಲಿ. ಅವರು FD ಅಪ್ರೂವಲ್ ಬೇಕಾಗಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ರಿ ಇತ್ತು FD ಅಪ್ರೂವಲ್? ನಿಮಗೆ ಉದ್ಯೋಗ ಕೊಡಕ್ಕೆ ಮಾತ್ರ FD ಅಪ್ರೂವಲ್ ಬೇಕು. ನಿಮಗೆ RSS ಅವರಿಗೆ ಉತ್ತರ ಕೊಡಬೇಕಾದ್ರೆ FD ಅಪ್ರೂವಲ್ ಬೇಕಾಗಲ್ವಾ? 5,280 crores. ನಿಮ್ದು 5,263 ಪೋಸ್ಟ್ ಆರ್ ವೇಕೆಂಟ್. ಎಷ್ಟಾಗ್ತಾ ಇತ್ತು ಖರ್ಚು? ಯಾಕೆ ಮಾಡಿಲ್ಲ? ಅದಕ್ಕೆ ಮಾತ್ರ FD ಅಪ್ರೂವಲ್ ಬೇಕಂತೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ ಇವರು? ಸರ್ಕಾರ 275 ಪಶು ಸಂಜೀವನಿ ಆಂಬ್ಯುಲೆನ್ಸಸ್ ಅನ್ನ ಖರೀದಿ ಮಾಡಿದ್ದಾರೆ. ನಮ್ಮ 40% ಸರ್ಕಾರ ಎಷ್ಟು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಆಂಬ್ಯುಲೆನ್ಸಸ್ ಖರೀದಿ ಮಾಡಿದ್ರು, ಡ್ರೈವರ್ ಇಲ್ಲ. ಆಂಬ್ಯುಲೆನ್ಸಸ್ ಖರೀದಿ ಮಾಡ ಚಾಲಕನೇ ಇಲ್ಲ ಅಂದ್ಬಿಟ್ರಿ. ಯಾಕ್ರಿ ಖರೀದಿ ಮಾಡಿದ್ರಿ? FD ಅಪ್ರೂವಲ್ ಕೊಟ್ಟಿಲ್ಲ ಅಲ್ಲ. ಅಂದ್ರೆ 40%. ಇದು ನಂದಲ್ಲ, ಉಪಯೋಗಕ್ಕೆ ಬಾರದ ಸರ್ಕಾರಿ ಪಶು ಆಂಬ್ಯುಲೆನ್ಸ್ ಹೆಡ್ಲೈನ್ಸ್ ಹೊಡೆದಿದೆ. ಅಧಿಕಾರಿಗಳ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಡ್ರೈವರ್ಗಳಿಲ್ಲ ಅಂತ. ಈ ಸರ್ಕಾರ, ನಾವು 40% ಸರ್ಕಾರ ಅಂತ ನಾವು ಹೇಳ್ತೀವಲ್ಲ, ಸುಮ್ಮನೆ ಹೇಳೋದಿಲ್ಲ. ಈ ಸರ್ಕಾರ ಯಾರನ್ನೂ ಬಿಡಲ್ಲ. ಬಡವರನ್ನ ಬಿಡಲ್ಲ, ನಿಮ್ಮ ಭೂಮಿ ಅಭಿವೃದ್ಧಿ ನಿಗಮ ಬಿಡಲ್ಲ, SC/ST ಕಾರ್ಪೊರೇಷನ್ ಬಿಡಲ್ಲ, ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಬಿಡಲ್ಲ, ಯಾವ ನಿಗಮ ಬಿಡಲ್ಲ, ರೈತರಿಗೆ ಬಿಡಲ್ಲ. ಗೋಮಾತೆ ಹೆಸರಲ್ಲಿ ಕೂಡ ಇವ್ರು ಲೂಟಿ ಮಾಡ್ತಾ ಇದ್ದಾರೆ ನೋಡಿ. ಹೆಸರಿಗೆ ಮಾತ್ರ ಗೋಮಾತೆ ಅಂತ ಹೇಳೋದು, ಆದ್ರೆ ಗೋಮಾತೆ ಹೆಸರಲ್ಲಿ ಕೂಡ ಇವ್ರು ವಂಚನೆ ಮಾಡ್ತಾ ಇದಾರಲ್ಲ. ಗೋಶಾಲೆಗಳಿಗೆ ಮೇವು ಪೂರೈಕೆದಾರರ ಹಣ ಬಿಡುಗಡೆಗಾಗಿ 8.5% ಕಮಿಷನ್ ಕೊಡಬೇಕಾಗಿದೆ ಅಂದ್ಬಿಟ್ಟು ಒಬ್ಬ ಹರ್ಷ ಅಸೋಸಿಯೇಟ್ಸ್ ಅವರೇನು ಹರ್ಷ ಅಸೋಸಿಯೇಟ್ಸ್ ಸಪ್ಲೈಯರ್ ಆಫ್ ಕ್ಯಾಟಲ್ ಫೀಡ್ಸ್, ಡ್ರೈ ಫಾಡರ್, ಗ್ರೀನ್ ಫಾಡರ್, ಸಿಲೇಜ್. ಅವ್ರು ಯಾರಿಗೆ ಪತ್ರ ಬರೀತಾರೆ? 14/4/2022 ಮೋದಿ ಅವ್ರಿಗೆ ಬರೀತಾರೆ. ಎಷ್ಟು ಪತ್ರಗಳು ಬರಿತಾ ಇದ್ದಾರೆ ನಮ್ಮ ಕರ್ನಾಟಕದಿಂದ. ಪಾಪ ಮೋದಿ ಅವ್ರು ನೋಡ್ತಾನೆ ಇಲ್ಲ. ಕಾಂಟ್ರಾಕ್ಟರ್ ಅವ್ರು ಬಂದ್ರು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಬರೆದ್ರು, ಅಸೋಸಿಯೇಷನ್ ಅವ್ರು ಬರೆದ್ರು, ಅವ್ರ ಸ್ವಂತ MLAಗಳು ಬರೆದ್ರು, MP ಗಳು ಬರೆದ್ರು. ಕೌಡೆ ಕಾಸು ಕಿಮ್ಮತ್ತಿಲ್ಲ ಕನ್ನಡಿಗರಿಗೆ ಮೋದಿ ಅವ್ರ ಹತ್ರ. ಏನಂತ ಬರೆದಿದ್ದಾರೆ ಇಲ್ಲಿ? ಅವರು ಮೋದಿ ಅವರಿಗೆ ಬರೀತಾರೆ, ಕೋರ್ಟ್ ಆರ್ಡರ್ ಇದ್ರೂ ಕೂಡ ಅವರಿಗೆ ಅಫಿಷಿಯಲ್ಸ್ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತೆ. 8.5% ಕಮಿಷನ್ ಕೊಟ್ಟರೆ ಮಾತ್ರ ಕೊಡ್ತೀವಿ ಅಂತ. ಇದ್ಯಾವ್ದ? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ವೆರಿ ಫೇಮಸ್. ಸೊ ಇವ್ರು ಗೋಮಾತೆನಲ್ಲೂ ಲೂಟಿ, ಹೆಸರಲ್ಲೂ ಲೂಟಿ ಮಾಡ್ತಾ ಇದಾರಲ್ಲ. ಇವ್ರು ಏನ್ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು? ಇಲ್ಲಿ ನೋಡಿ, ಇದು ನಿಮ್ಗೆಲ್ಲ ಗೊತ್ತಿರೋ ಮಾಹಿತಿ. ಕಳೆದ ಬಾರಿ ಫೇಕ್ ರಿಕ್ರೂಟ್ಮೆಂಟ್ ಆರ್ಡರ್ ಬ್ಯಾಫಲ್ಸ್ ಆನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್. ಕರ್ನಾಟಕ ಮಿನಿಸ್ಟರ್ಸ್ ಎಕ್ಸ್ ಸ್ಟಾಫರ್ ಹೆಲ್ಡ್ ಫಾರ್ ಚೀಟಿಂಗ್ ಜಾಬ್ ಆಸ್ಪಿರೆಂಟ್ಸ್ ಬೈ ಅಶ್ಯೂರಿಂಗ್ ಎಂಪ್ಲಾಯ್ಮೆಂಟ್ ಇನ್ ದ ಡಿಪಾರ್ಟ್ಮೆಂಟ್. ನಿಮ್ಗೆ ಗೊತ್ತಿದೆ ಅಲ್ಲ, ಯಾರೋ ಒಬ್ಬ ಪಾಪ ನಮ್ಮ ಇವರು ಒಳ್ಳೆ ಕೆಲಸಕ್ಕೆ ಹೋಗಿದ್ರು, ಪ್ರಭು ಚೌಹಾಣ್ ಸಾಹೇಬರು.
ಕನ್ನಡ ಕಲಿಸ್ಲಿಕ್ಕೆ ಒಬ್ರು ಮೇಸ್ಟ್ರು ಇಟ್ಟಿರಂತೆ. ಅವ್ರು ಕನ್ನಡ ಕಲ್ತಿಲ್ಲ, ಆದರೆ ಅವ್ರ ಭ್ರಷ್ಟಾಚಾರದ ಎಲ್ಲ ಪಾಠವನ್ನು ಹೇಳ್ಕೊಟ್ಬಿಟ್ಟಿದ್ದಾರೆ. ಅವ್ರ ಲೆಟರ್ ಅಲ್ಲಿ ಎಲ್ಲರಿಗೂ ನಾವು ನೌಕರಿ ಕೊಡಿಸ್ತೀರ ಅಂದ್ಬಿಟ್ಟು, ಉದ್ಯೋಗ ಕೊಡಿಸ್ತೀರ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ಟು ಓಡೋಗ್ಬಿಟ್ಟಿದೆ. ಹೀಗೆ ನಡೆಸದ ಇಲಾಖೆ. ಮತ್ತೆ ಯಾವಾಗ ಬಿಜೆಪಿ ಅವರಿಗೆ ಅರಿವಾಯ್ತು ಈ 5,240 ಕೋಟಿ ಎಲ್ಲ 70 ಕೋಟಿ ನಾವು ಬರ್ಸ್ಲಿಕ್ಕಾಗಲ್ಲ, ಇದು ನಿಜವಾಗ್ಲೂ ಸಾಕಷ್ಟು ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇದೆ, ನಮಗೆ ಸಾಕಷ್ಟು ಬರ್ಡನ್ ಆಗ್ತಾ ಇದೆ ಈ ಯೋಜನೆಯಿಂದ ಅಂದ್ಬಿಟ್ಟು ಇನ್ನೂ ಒಂದು ಯೋಜನೆ ಮಾಡಿದ್ರು. ಏನು? ಪುಣ್ಯಕೋಟಿ ದತ್ತು ಯೋಜನೆ ಅಂತ. ಇದರಲ್ಲೇನು, ಸಾರ್ವಜನಿಕರು ಇವರ ವೆಬ್ಸೈಟ್ನಲ್ಲಿ ಪುಣ್ಯಕೋಟಿ ದತ್ತು ಯೋಜನೆ ವೆಬ್ಸೈಟ್ನಿಗೆ ಹೋಗಿ ಅಲ್ಲಿ ರಾಜ್ಯಾದ್ಯಂತ ಇರುವಂಥ ಗೋಶಾಲೆಗಳಿವೆ ಹೋಗಿ ಎಷ್ಟು ಗೋಗಳಿವೆ ಅಂತ ನೋಡ್ಬಿಟ್ಟು ಅವರಿಗೆ ಅದಕ್ಕೆ ದತ್ತು ತಗೋಬಹುದಾಗಿತ್ತು. ಆಶ್ಚರ್ಯ ಏನು ಗೊತ್ತಾ ತಮ್ಮದು? ನಮಗೆ ಸರ್ಕಾರದಲ್ಲಿ ಎಷ್ಟು ಗೋಶಾಲೆ ಮಾಡಿದ್ದಾರೆ ಇವರು? ಬಂದು ಕೇಸರಿ ಶಾಲೆ ಹಾಕೊಂಡು ಟೇಬಲ್ ಕುಟ್ಟಿದ್ದಲ್ಲಪ್ಪ ಇದು. ಬೂತ್ ಕೊಟ್ಟಿದ್ದು ಎಲ್ಲರೂ ಗೋಮಾತೆಗೆ. ಎಷ್ಟು ಗೋಶಾಲೆ ಪ್ರಾರಂಭ ಮಾಡಿದಿರಿ? ಅವ್ರ ಪ್ರಕಾರ 6, ನನ್ನ ಪ್ರಕಾರ 3. ಯಾಕಂದ್ರೆ ಈ ಸರ್ಕಾರದಲ್ಲಿ ಮಾಹಿತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ವೆಬ್ಸೈಟ್ನಲ್ಲಿ 3 ಅಂತ ಇದೆ, ಮಿನಿಸ್ಟರ್ ಅವ್ರು 6 ಅಂತ ಇದ್ದಾರೆ. ಆಮೇಲೆ CM ಕ್ಷೇತ್ರದಲ್ಲಿ 1 ಇಲ್ಲ, ಮಂತ್ರಿ ಕ್ಷೇತ್ರದಲ್ಲೂ 1 ಇಲ್ಲ. ಇಲ್ಲಿ ನೋಡಿ, ಪುಣ್ಯಕೋಟಿ ದತ್ತು ಯೋಜನೆ ಅಡಿನಲ್ಲಿ ಸ್ವಂತ ಮಿನಿಸ್ಟರ್ ಅವರ ಜಿಲ್ಲೆನಲ್ಲಿ 9 ಗೋಶಾಲೆ ಇದೆ. 306 ಗೋಗಳಿವೆ, ಜಾನುವಾರುಗಳಿವೆ. 306, ಓನ್ಲಿ 306. ಆ್ಯಂಡ್ ಅಡಾಪ್ಟ್ ಆಗಿರೋದೆಷ್ಟು, ದತ್ತು ತಗೊಂಡಿರೋದೆಷ್ಟು? 10. ಓನ್ಲಿ 10. ಅಟ್ಲೀಸ್ಟ್ ನಿಮ್ಮ ಜಿಲ್ಲೆನೆಲ್ಲ ನೀವು ದತ್ತು ತಗೋಬಾರ್ದ್ರಿ? ಚಿಕ್ಕಬಳ್ಳಾಪುರ 2 ಗೋಶಾಲೆನಲ್ಲಿ 4 ಜಾನುವಾರುಗಳಿವೆ. ಧಾರವಾಡದಲ್ಲಿ 5 ಗೋಶಾಲೆನಲ್ಲಿ 22 ಜಾನುವಾರುಗಳಿದ್ದು 3 ಮಾತ್ರ ಅಡಾಪ್ಟ್ ಆಗಿದೆ. ಹಾವೇರಿನಲ್ಲಿ 2 ಗೋಶಾಲೆನಲ್ಲಿ 108 ಇದೆ. 108ರಲ್ಲಿ ಬರೀ 4 ಮಾತ್ರ ಅಡಾಪ್ಟ್ ಆಗಿದೆ. ಟೋಟಲಿ ನಿಮ್ಮ ಉತ್ತರ ಕನ್ನಡ ಅದೆಲ್ಲ ಇವರೆಲ್ಲ ಬಹಳ ನಾವು ಹಿಂದೂ ಭಕ್ತರು, ಗೋಮಾತೆ ರಕ್ಷಣೆ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾರಲ್ಲ ಉತ್ತರ ಕನ್ನಡದಲ್ಲೆಲ್ಲ. 8 ಗೋಶಾಲೆನಲ್ಲಿ 594 ಇದು ಇದೆ, ಏನೋ ಜಾನುವಾರುಗಳಿದೆ. ಬರೀ 6 ಮಾತ್ರ ದತ್ತು ತಗೊಂಡಿದ್ದಾರೆ. ಎಲ್ಲೋದ್ರಪ್ಪ ಇವರೆಲ್ಲರೂ? ಆ ದಳ ಈ ದಳ ಅಂದ್ಬಿಟ್ಟು CMಗಳಿಗೆ ಗಡಿ ಕೊಡ್ತಾ ಇರ್ತಾರಲ್ಲ. ಸರ್ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಜಟ್ಕಾ ಕಟ್ಟು, ಹಲಾಲ್ ಕಟ್ಟು ಅಂದ್ಬಿಟ್ಟೆಲ್ಲ ಮಾಡ್ತಾರಲ್ಲ. ನಿಮ್ಮ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ಎಲ್ರಿ ಓಡೋಗ್ತೀರಾ ನೀವು? ಯಾಕೆ ಬರೀ ಉತ್ತರ ಕನ್ನಡದಲ್ಲಿ ಬರೀ 6? ಟೋಟಲಿ ನಮ್ಮ ರಾಜ್ಯದಲ್ಲಿ 177 ಗೋಶಾಲೆಗಳಲ್ಲಿ ದತ್ತು ತಗೊಂಡಿರೋದು ಬರೇ 151 ಮಾತ್ರ. ಔಟ್ ಆಫ್ 21,207, 21,207 ಜಾನುವಾರುಗಳಲ್ಲಿ BJP ಅವರ ಯೋಗ್ಯತೆಗೆ ಅವರು ಅಡಾಪ್ಟ್ ಮಾಡಿರೋದು 151. ಎಲ್ಲೋದ್ರಪ್ಪ BJP MLAಗಳು, MP ಗಳು? ಎಲ್ಲೋದ್ರಿ ನೀವೆಲ್ಲ? ಯಾಕೆ ಒಬ್ರು ಕೂಡ ಅಡಾಪ್ಟ್ ಮಾಡಿಲ್ಲ? RSS ಅವರು ಇಂಥ ಒಂದು ಆರ್ಥಿಕವಾದಂಥ ಪರಿಣಾಮಕಾರಿ ಆಗುವಂಥ ಒಂದು ಕ್ರಾಂತಿಕಾರಿಯಾದಂಥ ವಿಧೇಯಕ ಅಂತ ಹೇಳ್ಬಿಟ್ಟು ಎಲ್ಲೋದ್ಬಿಟ್ರು? ಅವ್ರು ಯಾಕೆ ಅಡಾಪ್ಟ್ ಮಾಡಿಲ್ಲ? ಇವರೆಲ್ಲ ಇವತ್ತು ಎಷ್ಟು ಗೋಮಾತೆ ಬಗ್ಗೆ ಪ್ರೀತಿಯಿಂದ ಮಾತಾಡ್ತಿರೋರು, ಪ್ರೀತಿ ತೋರಿಸ್ತಾ ಇರೋರು ಇವತ್ತು ಗಾಯಬೆಲ್ಲಾಗ್ಬಿಟ್ಟಿದ್ದಾರೆ. ಇವತ್ತು ಈ ಪುಣ್ಯಕೋಟಿ ಯೋಜನೆಯಲ್ಲಿ ಮತ್ತೆ ಗೋಶಾಲೆ ಇದ್ರ ಬಗ್ಗೆ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಹೈಕೋರ್ಟ್ ಚೀಮಾರಿ ಹಾಕಿದೆ. ಸರ್ಕಾರದ ಹೇಳಿದ 14 ಕಡೆ ಗೋಶಾಲೆಗಳೇ ಇಲ್ಲ. ಯಾವುದು ನಂಬಬೇಕು? ವೆಬ್ಸೈಟ್ನಲ್ಲಿ 3, ಕೌನ್ಸಿಲ್ ಉತ್ತರದಲ್ಲಿ ಅಸೆಂಬ್ಲಿನಲ್ಲಿ ನಂದೇ ಪ್ರಶ್ನೆಗೆ 6, ಕೋರ್ಟಿಗೆ 14 ಅಂತ ಹೇಳ್ಬಿಟ್ಟು 14 ಕಡೆನೂ ಇಲ್ಲ ಅಂತ ಇದ್ದಾರೆ. ಗೋಶಾಲೆಗಳು ಕಾಗದ ಮೇಲೆ ಇದ್ದಂತಿದೆ. ಹೈಕೋರ್ಟ್ ಬೇಸರ. ಅಂದ್ರೆ ಎಲ್ಲೋದು? ಏನಾಯ್ತು? ಎಲ್ಲೋಯ್ತು ನಿಮ್ದು ಪ್ರೀತಿ, ಹಿಂದುತ್ವದ ಪ್ರೀತಿ, ಗೋಮಾತೆ ಮೇಲೆ ಪ್ರೀತಿ? CM ಅವರು ಅವರ ಹುಟ್ಟದ ಹಬ್ಬದ ದಿವಸ, ಅವರ ಬರ್ತ್ಡೇ ದಿವಸ 11 ಹಸುಗಳನ್ನ ನಾನು ದತ್ತು ತಗೋತೀನಿ ಅಂತ ಘೋಷಣೆ ಮಾಡಿದ್ರು. 11 ಎಲ್ಲಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ.
ಅವ್ರು ಮಾದರಿ ಆಗ್ಬಿಟ್ಟು ಎಲ್ಲರಿಗೂ ಮಾಡ್ಬೇಕಂತ ಹೇಳಿದ್ರು. ಪಾಪ ಅವ್ರು ಫೋರ್ಸ್ ಮಾಡ್ತಾ ಇದ್ದಾರೆ. ಏನೋ ಎಲ್ಲ MLA ಗಳಿಗೆ ನೀವು ದಯವಿಟ್ಟು ದತ್ತು ತಗೊಳ್ಳಿ ಅಂದ್ಬಿಟ್ಟು. ಆದರೆ CM ಅವ್ರ ಮಾತಿಗೆ ಬೆಲೆ ಇಲ್ಲ. ಯಾರು ಕೂಡ ದತ್ತು ತಗೋತಾ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಸರ್ಕಾರಿ ನೌಕರರ ಮೇಲೆ ಒತ್ತಡ ಹೀರಿದ್ರು. ದತ್ತು ತಗೊಳ್ಳೇಬೇಕು ಕಡ್ಡಾಯವಾಗಿ. ಆರ್ಡರ್ಗಳು ನೋಡಿ ಸರ್ಕಾರದ್ದು ಏನಂತ ಇದೆ. ಪುಣ್ಯಕೋಟಿ ದತ್ತು ಯೋಜನೆಯ ಸುಗಮ ಅನುಷ್ಠಾನಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ವಂತಿಗೆಯನ್ನು ಕಾಟುವ ಮಾಡಿ ನಿಗದಿತ ಯೋಜನೆಗೆ ಬಳಸಲು ಕುರಿತು. ಯಾಕೆ BJP MLA ಕಟ್ ಮಾಡ್ರಿ ಸ್ಯಾಲ್ರಿನಾ? ಯಾಕೆ ಬರೇ ಸರ್ಕಾರಿ ನೌಕರರಿಗೆ ಮೇಲೆ ಒತ್ತಡ ಇರ್ತೀರಾ? ನೀವು ಮಾಡಿ. ಹೂ ಸ್ಟಾಪಿಂಗ್ ಯು? ಎಲ್ಲ BJP MLA ಆದವರು ಒಂದು ತಿಂಗಳು ಸಂಬಳ 100%, ಹೇಗಾದ್ರೂ 40% ಪರ್ಯಾಯವಾದಂಥ ಆದಾಯ ಇದೆ ನಿಮ್ಗೆಲ್ಲರಿಗೂ. ತಿಂಗಳ ಸಂಬಳ ಕೊಟ್ಬಿಡಿ ಇದಕ್ಕೆಲ್ಲ ಗೋಶಾಲೆಗೆ. ಏನು ಎ ವೃಂದದ ಅಧಿಕಾರಿಗಳಿಗೆ ತಿಂಗಳಿಗೆ 11,000, B ವೃಂದದ ಅಧಿಕಾರಿಗಳಿಗೆ 4,000, C ವೃಂದದ ನೌಕರರಿಗೆ 400 ರೂಪಾಯಿ, D ವೃಂದದ ನೌಕರರಿಗೆ ವಿನಾಯಿತಿ. ಏನೋ ಸ್ವಲ್ಪ ದೊಡ್ಡ ಗುಣ, ಗ್ರೂಪ್ D ಅವರಿಗಾರ ಬಿಟ್ಟಿದ್ದಾರೆ. ಇದು ಯಾಕೆ ನಿಮ್ಮ MLA ಇವು ಸರ್ಕಾರಿ ನೌಕರರಿಗೆ ಫೋರ್ಸ್ ಮಾಡ್ಬೇಕಂತೆ ಯೋಜನೆಗಳ? ಸರ್ಕಾರಿ ಯೋಜನೆಯನ್ನ ಯಶಸ್ವಿ ಮಾಡೋದು ಸರ್ಕಾರಿ ನೌಕರರ ಜವಾಬ್ದಾರಿ. ಮತ್ತೆ ಇವ್ರೇನು ಕತ್ತೆ ಕಾಯ್ತಾ ಇದ್ದಾರ ಸರ್ಕಾರದವರು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಸರ್ಕಾರಕ್ಕೆ ಅರಿವಿದೆಯೋ ಇಲ್ಲೋ? 20 ಲಕ್ಷ ಜಾನುವಾರುಗಳಿಗೆ ಈಗಾಗಲೇ ಲಂಪಿ ಸ್ಕಿನ್ ಡಿಸೀಸ್ ಆಗಿದೆ ಕಳೆದ 6 ತಿಂಗಳಲ್ಲಿ. 20 ಲಕ್ಷ ಗಂಟು ಚರ್ಮ ರೋಗ. ಆಗ್ಲೇ 11,000 ಜಾನುವಾರುಗಳು ರಿಪೋರ್ಟೆಡ್ಲಿ ಡೆಡ್. ಇದು ರಿಪೋರ್ಟೆಡ್ಲಿ, ಅನ್ರಿಪೋರ್ಟೆಡ್ ಬಹಳ ಇದೆ. ಎಲ್ಲಿದೆ ವ್ಯಾಕ್ಸಿನೇಷನ್? ಎಲ್ಲೋದ್ರು ಇವರೆಲ್ಲರೂ? ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ ಅಂತ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ಇವತ್ತು. ನೋಡಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಮಿಲ್ಕ್ ಪ್ರೊಡಕ್ಷನ್ ಹ್ಯಾಸ್ ಕಮ್ ಡೌನ್ ಬೈ 10 to 20%. State average of 94 lakh liters of milk production has come down to 90 lakh liters per day. 4 ಲಕ್ಷ ಲೀಟರ್ ಪರ್ ಡೇ ಕಮ್ಮಿ ಆಗಿದೆ. ಮತ್ತೆ ನೀವು ದರ ಹೆಚ್ಚು ಮಾಡ್ತಾ ಇದ್ದೀರಾ. ಆ ದರ ಹೆಚ್ಚು ಮಾಡ್ತೀರಾ, ದರ ರೈತರಿಗೆ ಕೊಡ್ತಾ ಇದ್ದೀರಾ? ಯಾರಿಗೆ ಹೋಗ್ತಾ ಇದೆ ದುಡ್ಡು? ಮತ್ತೆ ಇದ್ರ ಬಗ್ಗೆ ಏನ್ ಒಂದು ಸ್ಟೇಟ್ಮೆಂಟ್ ಅನ್ನ ಇದೆಯಾ ನಿಮ್ದು? ಇಷ್ಟೇನಾ ನಿಮ್ ಪ್ರೀತಿ? ವ್ಯಾಕ್ಸಿನೇಷನ್ ಇಲ್ಲ ಅಂತೀರಿ. ಈ ಗಂಟು ಚರ್ಮ ರೋಗ ಬಗ್ಗೆ ಮಾತಾಡೋರು ತಯಾರಿಲ್ಲ ಇವರು. ಈ ಕಾಯ್ದೆಯಿಂದ ಯಾರಿಗೆ ಲಾಭ ಆಗಿದೆ ಅಂದ್ರೆ, ಪೊಲೀಸ್ ಅವರಿಗೆ ಲಾಭ ಆಗಿದೆ, ತಹಸೀಲ್ದಾರ್ಗಳಿಗೆ ಲಾಭ ಆಗಿದೆ, ಮತ್ತೆ ನಿಮ್ಮ ಈ ತಂಡಗಳಿವೆಯಲ್ಲ, ಈ ಗೋರಕ್ಷಕರು, ಆ ದಳ ಈ ದಳ ಅನ್ಕೊಂಡು ಓಡಾಡ್ತಾರಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ಶಾಲ್ ಹಾಕೊಂಡು, ಅವ್ರಿಗೆ ಲಾಭ ಆಗಿರೋದೇ ಹೊರತು ಕಾರ್ಮಿಕರಿಗೆ ಲಾಭ ಇಲ್ಲ, ರೈತರಿಗೆ ಲಾಭ ಇಲ್ಲ, ಇಂಡಸ್ಟ್ರಿಗೆ ಲಾಭ ಇಲ್ಲ, ಕರ್ನಾಟಕ ರಾಜ್ಯಕ್ಕಂತೂ 1 ನಯಾ ಪೈಸಾ ಲಾಭ ಇಲ್ಲ. ಯಾರಿಗೋಸ್ಕರ ಮಾಡಿರೋದು ಇದು ಬಿಲ್? ಮತ್ತೆ ನೀವು ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಲ್ಲ, ಅಂಕಿಅಂಶ ಕೊಡ್ತಾ ಇದ್ದೀನಲ್ಲ, ನಿಮ್ಮ ಸ್ಟೇಟ್ ಎಕನಾಮಿ ಬುಕ್ ಇಂದಾನೆ ಕೊಡ್ತಾ ಇರೋದು ನಾನು, ನಿಮ್ಮ ರಿಪೋರ್ಟ್ ಇಂದಾನೆ ಕೊಡ್ತಾ ಇರೋದು ನಾನು. ಆದ್ರಿಂದ ನಾನು ಕೊನೆಯದಾಗ ನನ್ನ ಒತ್ತಾಯ ಇಷ್ಟೇ, ನೀವು ಈ ಗೋಹತ್ಯೆ ಮಸೂದೆ ಏನಿದೆ, ನೀವು ರೈತರ ಉದ್ಧಾರಕ್ಕೆ ತಂದಿಲ್ಲ, ನೀವು ಈ ಗೋ ಮಾತೆಗೆ ತಂದಿಲ್ಲ, ನೀವು ಗೋ ಮತಕ್ಕೆ ತಂದಿದ್ದೀರಾ. ಮತ ಅಷ್ಟೇ ಬೇಕು ನಿಮಗೆ, ಗೋ ಹೆಂಗಾನ ಹಾಳಾಗ್ಲಿ. ಸೊ ಆದ್ರಿಂದ ಈ ಎಲ್ಲ ಅಂಕಿಅಂಶಗಳು ನೀವು ಗಮನಿಸಿದ್ರೆ ಈ ಕಾಯ್ದೆ ಕೆಲಸ ಮಾಡ್ತಾ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾ ಇದ್ದಾರೆ, 5,240 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ, ವೆಚ್ಚ ಆಗ್ತಾ ಇದೆ, ದ್ವಂದ್ವ ವೆಚ್ಚ ಆಗ್ತಾ ಇದೆ. ಕಾರ್ಮಿಕರಿಗೆ ಮತ್ತು ರೈತರಿಗೆ ಇದು ಹೆಲ್ಪ್ ಆಗ್ತಾ ಇಲ್ಲ, ಇಂಡಸ್ಟ್ರಿ ಕುಸಿದು ಹೋಗ್ತಾ ಇದೆ ಅಂತ FD ಅವರೇ ಹೇಳ್ತಾ ಇರೋದು. ನೀವು ಯುವಕರು 2.5 ಲಕ್ಷ ವೇಕೆನ್ಸೀಸ್ ಇದೆ ನಮ್ಮ ರಾಜ್ಯದಲ್ಲಿ, 2.5 ಲಕ್ಷ. ಅದು ತುಂಬಿ ಅಂದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಬೇಕು. ನೀವು ಯಾವುದೇ ಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳಿಗೆ ನೀವು ಸ್ಟಾರ್ಟ್ ಕ್ವೆಶ್ಚನ್ ಹಾಕಿದಾಗ, ಸರ್ ಯಾವುದಾದ್ರೂ ಏನೋ ನಿಮಗೆ ಕುಡಿಯೋ ನೀರು ಬೇಕು, ರೋಡ್ ಬೇಕು, ಇರಿಗೇಷನ್ ಪ್ರಾಜೆಕ್ಟ್ ಬೇಕು, ಅಥವಾ ನಿಮಗೆ ಯಾವುದಾದ್ರೂ ಶಾಲೆ ಕಟ್ಟಡಗಳು ಬೇಕು, ಅಂಗನವಾಡಿ ಬೇಕು,
ಅದೇ ಅಥವಾ ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತ ಯಾವುದಾದ್ರೂ ಯೋಜನೆಗೆ ನಾವೇನಾದ್ರೂ ಕೇಳಿದಾಗ ಸ್ಪೀಕರ್ ಅವ್ರ ಹತ್ರ ಒಂದೇ ಸ್ಟ್ಯಾಂಡರ್ಡ್ ಉತ್ತರ, ನಾವು ಆರ್ಥಿಕ ಇಲಾಖೆಯವರ ಜೊತೆ ಚರ್ಚೆ ಮಾಡಿ ನಾವು ಸೂಕ್ತವಾದಂಥ ಕ್ರಮ ತಗೋತೀವಿ ಅಥವಾ ನಾವು ಅವರಿಗೆ ಕರೆದಿ ಮಾತಾಡ್ತೀವಿ. ಏನು FD ನಡೆಸ್ತಾ ಇರೋದು ಇಲ್ಲ ಈ ಸರ್ಕಾರ. ಮತ್ತೆ ಇದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಎಲ್ಲದಕ್ಕೂ ಯುವಕರಿಗೆ ಉದ್ಯೋಗ ಕೊಡ್ರಿ ಅಂತ ಕೇಳಿದಾಗ ನೀವು ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತೀರಾ, ಶಾಲೆ ಕಟ್ಟಡಗಳು ಕೊಡಿ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೀರಾ. ಮತ್ತೆ ಇದು ಹೆಂಗ್ ಮಾಡಿದ್ರಿ? ವೆನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ವೆರಿ ಕ್ಲಿಯರ್ ದಟ್ ದಿಸ್ ಬಿಲ್ ಡಸ್ ನಾಟ್ ವರ್ಕ್ ಫಾರ್ ಕರ್ನಾಟಕಸ್ ಎಕನಾಮಿ, ವೈ ವಾಸ್ ದಿಸ್ ಬಿಲ್ ಬ್ರಾಟ್? ಆದ್ರಿಂದ ನನ್ನ ಮನವಿ ತಮ್ಮ ಮುಖಾಂತರ ಇಷ್ಟೇ, ಈ ಮಸೂದೆಯನ್ನ ಈ ಕಾನೂನನ್ನ ವಾಪಸ್ ತೆಕ್ಕೊಂಡು ದಯವಿಟ್ಟು ರೈತರಿಗೆ ಬದುಕಕ್ಕೆ ಬಿಡಿ, ಕಾರ್ಮಿಕರಿಗೆ ಬದುಕಕ್ಕೆ ಬಿಡಿ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ನೀವು ಸುಧಾರಣೆ ಮಾಡಿ ಉದ್ಯೋಗ ಸೃಷ್ಟಿಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನೋಡಿ, ನಾನು ಅಂಕಿಅಂಶ ಇಟ್ಟಿದ್ದೀನಿ. ನಾವು ಇದು ಯಾವುದೇ ಒಂದು ಸೆಂಟಿಮೆಂಟಲ್ ಇದರಲ್ಲಿ ನಾವು ನೋಡ್ತಾ ಇಲ್ಲ. ಆರ್ಥಿಕವಾಗಿ ನಮ್ಮ ರಾಜ್ಯಕ್ಕೆ ಲಾಭ ಆಗ್ತಾ ಇದೆಯಾ ಇಲ್ಲ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ, ಸ್ಟೇಬಲ್ ಇದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿ ಆದಾಗ ಮಾತ್ರ ನಾವು ಸಮೃದ್ಧಿ ಕಾಣಬಹುದು. ಸೊ ಅದಕ್ಕೆ ನಾವು ಬಂದಾಗ ಇದನ್ನ ನಾವು ಇವತ್ತೇನು ಹೇಳಿದ್ದೀವಿ, ವಿ ವಿಲ್ ಡೆಫಿನೆಟ್ಲಿ ಪುಟ್ ಫಾರ್ವರ್ಡ್ ಅಂಡ್ ವಿ ವಿಲ್ ಟೇಕ್ ಇಟ್ ಬ್ಯಾಕ್. But what is the other reason? Show me one other reason. ಎಷ್ಟೊಂದು ಬಿಲ್ಗಳು ಬಂದಿದೆ ಅಲ್ಲ ಸರ್, ಎಷ್ಟೊಂದು ಬಿಲ್ಗಳು ಬಂದಿದೆ. ಆ ಬಿಲ್ಗಳಿಗೆಲ್ಲ ಯಾಕೆ ಕೇಸರಿ ಶಾಲೆ ಹಾಕೊಂಡು ಬಂದಿಲ್ಲ? ಬೇರೆ ಈ ಬಿಲ್ಗೆ ಯಾಕೆ ಹಾಕೊಂಡು ಬಂದ್ರು? ತರಾತುರಿನಲ್ಲೇ ತಂದಿದ್ದು. ಬಿಲ್ಗೆ ಕರೆದಾಗ ಪಾಪ ಮಿನಿಸ್ಟರ್ ಹತ್ರ ಬಿಲ್ ಕಾಪಿ ಇರಲಿಲ್ಲ, ಆಚೆ ಓಡೋಗಿ ತಂದಿದ್ದು. ಇವಾಗ ನಿಮ್ಗೆಲ್ಲ ನೀವು ಅಲವ್ ಇಲ್ಲ ಅಲ್ಲ, ನಿಮ್ಗೆ ಆ ವಿಜುವಲ್ಸ್ ಗೊತ್ತಾಗೋದಿಲ್ಲ. ಓಕೆ ಸರ್. ನೋಡಿ, ನನ್ನ ಪ್ರಕಾರ ಸರ್ಕಾರ ಬರೀ ಇದು ಬೆಂಗಳೂರಿಗೆ ಸೀಮಿತ ಇಟ್ಟಿಲ್ಲ. ನನ್ನ ಮಾಹಿತಿ ಪ್ರಕಾರ ರಾಮನಗರದಲ್ಲಿ ನಡೆದಿದೆ, ಮಂಡ್ಯದಲ್ಲಿ ನಡೆದಿದೆ, ಗುಲ್ಬರ್ಗದಲ್ಲಿ ನಡೆದಿದೆ. ನನ್ನ ಕ್ಷೇತ್ರದಲ್ಲೇ 16,000 ಕಟ್ಟಾಗಿದೆ. ನಮ್ಮ ಬ್ಲಾಕ್ ಅಧ್ಯಕ್ಷರದೇ ಕಟ್ಟಾಗಿದೆ. ನಾವು ಅಲ್ಲಿ ಯಾವುದಕ್ಕೂ ಕೂಡ ಫಾರ್ಮ್ 7 ಇಲ್ಲ. ಫಾರ್ಮ್ 7 ಕೊಡಬೇಕಲ್ಲ, ನಾವು ಕೇಳಿದ್ರೆ ಫಾರ್ಮ್ 7 ಇಲ್ಲ, ಏನಿಲ್ಲ. ಸೊ ಇದು ಒಂದು ವ್ಯವಸ್ಥಿತವಾಗಿ ಇವ್ರು ಮಾಡ್ತಾ ಇರೋದಂತ ನನ್ನ ಅಭಿಪ್ರಾಯ ಇದೆ, ಸ್ಪಷ್ಟವಾದಂಥ ಅಭಿಪ್ರಾಯ. ನೀವು ಮ್ಯಾಪ್ಗಳು ನೋಡಿ, ಆ ಮ್ಯಾಪ್ ನೀವು BBMP ಮ್ಯಾಪ್ಗಳು ನೋಡಿದಾಗ ಆ ಡೆಪ್ತ್ ನೋಡಿ, ಆ ಸರ್ವೆ ನಂಬರ್ಗಳಿದೆ. ಆ ಸರ್ವೆ ನಂಬರ್ನಲ್ಲಿ ಯಾವ ಬಿಲ್ಡಿಂಗ್ ಇದೆ ಅಂತ ಗೊತ್ತಾಗ್ತಾ ಇದೆ. ಆ ಬಿಲ್ಡಿಂಗ್ ಯಾವ ಥರ, ಕಮರ್ಷಿಯಲ್ ಬಿಲ್ಡಿಂಗಾ, ವೇಕೆಂಟ್ ಬಿಲ್ಡಿಂಗಾ, ರೆಂಟೆಡ್ ಹೌಸಾ, ಎಲ್ಲನೂ ಕೂಡ ಇದೆ. ಹೆಂಗೆ ಸಿಗುತ್ತೆ ಇವ್ರಿಗೆ ಮಾಹಿತಿ? ಕ್ಯಾನ್ ಅ ಪ್ರೈವೇಟ್ ಏಜೆನ್ಸಿ ವಿತೌಟ್ ದ ಹೆಲ್ಪ್ ಆಫ್ ದ ಗವರ್ಮೆಂಟ್ ಅಫಿಷಿಯಲ್ಸ್ ಡೂ ಸಚ್ ಅ ಡೀಟೇಲ್ಡ್ ಜಾಬ್? ಸಾಧ್ಯನೇ ಇಲ್ಲ. ಆಮೇಲೆ ಇವರಿಗೆ ದಯವಿಟ್ಟು ನಮ್ಮ ಇದ್ರದ್ದು ಡೈಲ್ಯೂಟ್ ಮಾಡಬೇಡಿ. ಬಟ್ ಒಂದು ನಾನು ನಿಮಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಯಾಕಂದರೆ ಇದು ಬರೇ ವೋಟರ್ ಐಡಿಗೆ ಸೀಮಿತ ಇಲ್ಲ. ಈ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂದರೆ, ರೈಟ್ ಫ್ರಮ್ ಟಾಪ್ ಟು ಬಾಟಮ್ ದೇ ಆರ್ ಮೇಕಿಂಗ್ ಇಟ್ ಅ ಸಿಟಿಸನ್ ಸರ್ವೇಲೆನ್ಸ್ ಗವರ್ಮೆಂಟ್. ಈ ನಮ್ಮ ನಾಗರಿಕರು ಏನು ಮಾಡ್ತಾ ಇದ್ದಾರೆ, ಏನು ಖರೀದಿ ಮಾಡ್ತಾ ಇದ್ದಾರೆ, ಅವರ ಸೋಷಿಯಲ್ ಪ್ರೊಫೈಲನ್ನು ಕೂಡ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳ್ಬೋದು ತಾವು. ಈಗ ಇವರು ವೋಟರ್ ಐಡಿನ ಆಧಾರಿಗೆ ಲಿಂಕ್ ಮಾಡ್ತಾರೆ, ಮೊಬೈಲ್ ನಂಬರ್ ಕೂಡ ಇರುತ್ತೆ. ಮೊಬೈಲ್ ನಂಬರ್ ಈಸ್ ನೌ ನೆಸೆಸರಿ ಫಾರ್ ಎವ್ರಿಥಿಂಗ್. ನಿಮ್ಮ ರೇಷನ್ ಕಾರ್ಡಿಂದ ಹಿಡ್ಕೊಂಡು ನಿಮಗೆ ಏನೇ OTP ಬರಬೇಕಾದ್ರೂ ಮೊಬೈಲ್ ನಂಬರ್, ಇನ್ಕ್ಲೂಡಿಂಗ್ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ನಿಮ್ಮ ಫೇಸ್ಬುಕ್ಕು, ಟ್ವಿಟರು, ಸ್ನ್ಯಾಪ್ಚಾಟು, ವಾಟ್ಸ್ಯಾಪು ಎಲ್ಲನೂ ಕೂಡ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ನಂಬರನ್ನು ನೋಡಿಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನು ಹುಡುಕಿ, ನಿಮ್ಮ ಪೊಲಿಟಿಕಲ್ ಪ್ರೊಫೈಲ್ ಯಾವ ರೀತಿ ಇದೆ, ನೀವು ಉದ್ದುದ್ದ ಪ್ರಬಂಧ ಬರೆಯೋದು ಬೇಕಾಗಿಲ್ಲ. ಈಗ ಉದಾಹರಣೆಗೆ ಇವರು ಏನು ಟ್ವಿಟರ್ನಲ್ಲಿ ಆಕ್ಟಿವ್ ಇಲ್ಲ ಅಥವಾ ಫೇಸ್ಬುಕ್ನಲ್ಲಿ ಜಾಸ್ತಿ ಆಕ್ಟಿವ್ ಇಲ್ಲ, ಆದರೆ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿದಾಗ ಏನಾಗುತ್ತೆ, ಇವರು ಸಿದ್ದರಾಮಯ್ಯ ಅವ್ರ ಸೈಟಿಗೆ ಹೋಗ್ತಾರೆ, DK ಶಿವಕುಮಾರ್ ಅವ್ರ ಸೈಟಿಗೆ ಹೋಗ್ತಾರೆ, ಕಾಂಗ್ರೆಸ್ ಸೈಟಿಗೆ ಬರ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಅಷ್ಟೇ ಮಾಡೋದು. ಅವಾಗ ನಮಗೇನು ಗೊತ್ತಾಗುತ್ತೆ, ಇವ್ರ ಇನ್ಕ್ಲಿನೇಷನ್ ಈಸ್ ಕಾಂಗ್ರೆಸ್. ಸೊ ಕಟ್.
ಈಗ ನಾವು ಮೋದಿ ಅವ್ರದ್ದು ಜಾಸ್ತಿ ಶೇರ್ ಮಾಡೋದು, ಬಿಜೆಪಿ ಕಂಟೆಂಟ್ ಜಾಸ್ತಿ ಶೇರ್ ಮಾಡಿದ್ರೆ ಹೌದಪ್ಪ ಇವನಿರಲಿ. ದೇ ಆರ್ ಸೋಷಿಯಲ್ ಪ್ರೊಫೈಲಿಂಗ್, ಇಟ್ಸ್ ಅ ಫ್ಯಾಕ್ಟ್. ಬೇಕಾದ್ರೆ ತಾವು ವೆರಿಫೈ ಮಾಡ್ಕೊಳ್ಳಿ. ಸೊ ಇದು ಸೋಷಿಯಲ್, ನೀವು ಏನು ಬರೇ ಎಪಿಕ್ ಕಾರ್ಡಿಗೆ ಮಾತ್ರ ನೀವು ಇದೆ, ದೇ ಆರ್ ಗೋಯಿಂಗ್ ಬಿಯಾಂಡ್ ದಟ್. ಥ್ರೂ ಔಟ್ ದ ಕಂಟ್ರಿ ದೇ ಆರ್ ಡೂಯಿಂಗ್ ದಿಸ್. ಇಲ್ಲದ್ರೆ ಯಾಕೆ ಮಾಡ್ಬೇಕು ಇದೆಲ್ಲ? ಈಗ ಡೇಟಾ ಪ್ರೈವಸಿ ಆಕ್ಟ್ ಅನ್ನ ಇವರು ಡ್ರಾಫ್ಟ್ ಬಿಲ್ ಅನ್ನ ತಂದಿದ್ರು ಪಾರ್ಲಿಮೆಂಟ್ನಲ್ಲಿ. ಅದ್ಯಾಕೆ ಕಮಿಟಿಗೆ ತಂದ್ಬಿಟ್ಟು ವಾಪಸ್ ತಕ್ಕೊಂಡ್ರು? ಶ್ರೀಕೃಷ್ಣ ರಿಪೋರ್ಟ್ ಏನಾಯ್ತು? ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಇಲ್ಲ ಇದು ಸರಿ ಇಲ್ಲ, ನಾವು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ವಾಪಸ್ ತಕೊಂಡ್ರಲ್ಲ. ವೈ ಗವರ್ಮೆಂಟ್ ಇಸ್ ನಾಟ್ ಏಬಲ್ ಟು ಡೂ ಎನಿಥಿಂಗ್? ಇದು ಕ್ಲಿಯರ್ಲಿ ನಾಗರಿಕರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಸೋಷಿಯಲ್ ಪ್ರೊಫೈಲ್. ಸರ್ಕಾರಕ್ಕೆ ಏನ್ರಿ ಬೇಕು? ನೀವು ಸ್ವಿಗ್ಗಿನಲ್ಲಿ ಏನು ಆರ್ಡರ್ ಮಾಡ್ತೀರಾ ಅಂತ ಅವ್ರಿಗೆ ಏನ್ರಿ ಕಟ್ಕೊಂಡು ಮಾಡೋದಿದೆ? ಅಮೆಝಾನ್ನಲ್ಲಿ ಏನು ಖರೀದಿ ಮಾಡ್ತೀರಾ ಅಂತ ಅವ್ರಿಗೆ ಏನ್ರಿ ಕಟ್ಕೊಂಡು ಮಾಡೋದಿದೆ? Why is the government so interested in linking your mobile number with you as an identity? It is very clear. They want to know your social profile. They want to know what you do online. ಅವ್ರು ನಿಮ್ಮ ಮೇಲೆ 24/7 ಸರ್ವೇಲೆನ್ಸ್ ನಡೆಸ್ತಾ ಇದ್ದಾರೆ.